Okay, so first I will start. ಅವನು ಮಂಟೋ ಅವನು ಗೋರಿ ಮೇಲೆ ಏನ್ ಬರಿಬೇಕು ಅಂತ ಬರ್ದಿಟ್ ಹೋಗಿದ್ದು ಅದನ್ನ ಓದ್ತೀನಿ. ಅವನ್ ಸತ್ತಾಗ 44 ವರ್ಷ ಮಾತ್ರ. ಸುಮಾರು 250 ಕಥೆಗಳನ್ನ ಬರ್ದಿದ್ದಾನೆ, ಒಂದೆರಡು ನಾಟಕಗಳು ಬರ್ದಿದ್ದಾನೆ. ಮತ್ತೆ ಅವನು ಸಿನಿಮಾಗೆ ಸುಮಾರು ಸ್ಕ್ರಿಪ್ಟ್ಗಳನ್ನ ಬರ್ದ. ಬಟ್ ಹಿ ವಾಸ್ ಅ ಫೇಲ್ಯೂರ್. ಆಮೇಲೆ ಅವನು 2-3 ಫಿಲ್ಮ್ ಪಬ್ಲಿಕೇಶನ್ ಗಳನ್ನ ನಡೆಸಿದಾನೆ. ಸೊ ಇಷ್ಟು ಇದು. ಬಟ್ ಅವನು ಸತ್ತಾಗ ಅವನು ಗೋರಿ ಮೇಲೆ ಏನ್ ಬರಿಬೇಕು ಅನ್ನೋದನ್ನ ಬರ್ದಿದ್ದಾನೆ. ಅದನ್ನ ಓದ್ತೀನಿ ಫಸ್ಟ್. ಒಳ್ಳೆ ಸಿನಿಮಾ ತರ ಹಿಂದ್ಗಡೆಯಿಂದ ಶುರು ಮಾಡ್ಕೊಂಡು ಹೋಗೋಣ. Here lies Sadat Hasan Manto, and with him lie buried all the secrets and mysteries of the art of story writing. Under tons of earth he lies, still wondering who among the two is the greater storyteller. Is it God or Sadat Hasan Manto? So ಸದತ್ ಹಸನ್ ಮಂಟೋ ತನ್ನ ಗೋರಿ ಮೇಲೆ ಇದನ್ ಬರಿ ಅಂತ ಹೇಳಿ ಹೋಗಿದ್ದ. ಆದ್ರೆ ಅವನ್ ಹೆಂಡತಿ ಇದನ್ನ ಬರ್ಸ್ಲಿಲ್ಲ. ಯಾಕೆಂದ್ರೆ ಇದನ್ನ ಬರ್ಸಿದ್ರೆ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್, ಇದು ಇಸ್ಲಾಂ ವಿರುದ್ಧ ಅಂತ ಹೇಳಿ ಅವನ ಗೋರಿನ ತೋಡ್ಬಹುದು ಅಥವಾ ನಾಶ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಇದನ್ನ ಇದನ್ನ ಹಾಕ್ಲಿಲ್ಲ ಆಕ್ಚುಲಿ. ಸೊ ಇದು ಒಂದು ಸಣ್ಣ ಬ್ಯಾಕ್ ಗ್ರೌಂಡ್. ಅವನು ಸದತ್ ಹಸನ್ ಮಂಟೋ ಎಂತ ಹ್ಯೂಮನ್ ಬೀಯಿಂಗ್ ಅನ್ನಕ್ಕೆ. ಅಂದ್ರೆ ಅವನು ಎಂದಿಗೂ ತನ್ನನ್ನ ಯಾವುದೇ ರಿಲಿಜನ್ಗಾಗ್ಲಿ ಗುರುತಿಸ್ಕೊಳ್ಳಿಲ್ಲ. ಯಾವುದೇ he always believed that he was a human being more than anything else. ಅದು ಅವನ ನಿರ್ದಿಷ್ಟವಾದ ನಿಲುವು. ಮತ್ತೆ ಅದು ಅವನ ಕಥೆಗಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಅವನ ಕಥೆಗಳಲ್ಲಿ ನಾನು ಪ್ಯಾಟರ್ನ್ ಇದೆಯಾ ಅಂತ ಹುಡುಕಿದೀನಿ. ಒಂದು ಥರದ ಒಂದು ಪ್ಯಾಟರ್ನ್ ಸಿಗುತ್ತೆ ಅವನ ಕಥೆಗಳಲ್ಲಿ ಹುಡುಕಿದ್ರೆ. ಒಂದು ಅವನ ಕಥೆಯಲ್ಲಿ ಅವನ್ ಬಾಂಬೆ ಬಗ್ಗೆ ಬರೀತಾನೆ, ಅಥವಾ ಹೆಣ್ಣಿನ ಬಗ್ಗೆ ಬರೀತಾನೆ, ಅಥವಾ ಪಾರ್ಟಿಷನ್, ಹಿಂದೂ ಮುಸ್ಲಿಂ ಗಲಾಟೆ, ರಿಲಿಜನ್ ಮತ್ತೆ ಹೆಣ್ಣು. ಅವನ್ ಕಾಮನ್ 4 or 5 ಥೀಮ್ಸ್. ಮತ್ತೆ ಲೋನ್ಲಿನೆಸ್. ಈ ಯಾವುದೇ ಥೀಮ್ಸ್ ಅಲ್ಲಿ ಇದ್ರು ಕಥೆಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದು ಒಂದು. ಇನ್ನೊಂದೇನು ಅಂದ್ರೆ ಮಂಟೋ ಬಗ್ಗೆ ವಿಶಿಷ್ಟವಾಗಿ ಅಂದ್ರೆ ಮಂಟೋ ವಾಸ್ ಆಲ್ವೇಸ್ ಹಂಟೆಡ್ ಬೈ ದ ಲಾ. ಪೊಲೀಸರು ಮತ್ತೆ ಆಗಿನ ಪ್ರೆಸ್, ಕ್ರಿಟಿಕ್ಸ್ ಯಾವಾಗ್ಲೂ ಮಂಟೋ ಹಿಂದೆ ಬೀಳ್ತಾ ಇದ್ರು. ಅವನ ಮೇಲೆ ಕೇಸ್ಗಳು ಆಗಿದೆ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಮಂಟೋ ಅವನ ಬಗ್ಗೆ ಇದನ್ನ ಹೇಳ್ತಾನೆ. ಗೌರ್ಮೆಂಟು ಮತ್ತೆ ಮಂಟೋ ರಿಲೇಶನ್ಶಿಪ್ ಬಗ್ಗೆ ಮಂಟೋ ತುಂಬಾ ಚೆನ್ನಾಗಿ ಹೇಳ್ತಾನೆ. You know me as a story writer, and the courts of the country know me as a pornographer. ಅವನು ಕಥೆಗಳಲ್ಲಿ ತುಂಬಾ ಅಶ್ಲೀಲವಾಗಿದೆ ಅಂತ ಹೇಳಿ ತುಂಬಾ ಸಲಿ ಕೇಸ್ ಆಗ್ತಿತ್ತು ಅವನ ಮೇಲೆ. ಹಾಗಾಗಿ ಅವನು ಇದನ್ನ ಹೇಳಿರೋದು. You know me as a story writer, and the courts in this country know me as a pornographer. The government sometimes calls me a communist, and at other times calls me a great writer. Most of the time I am denied all means of making a living, only to be offered opportunities of gainful work on other occasions. ಹೆಂಗೆ ಅಂದ್ರೆ ಅವನನ್ನ ಬ್ಯಾನ್ ಮಾಡ್ಬಿಟ್ಟಿರೋದು. ಸೊ ಅವನ್ನ ಬ್ಯಾನ್ ಮಾಡಿರೋದ್ರಿಂದ ಅವನಿಗೆ ಬರೆಯಕ್ಕೆ ಜಾಸ್ತಿ ಜನ ಚಾನ್ಸಸ್ ಕೊಡ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ಅವನು ಎಂಥ ಪ್ರೊಲಿಫಿಕ್ ಆಗಿ ಬರೀತಾ ಇದ್ದ ಅಂದ್ರೆ ಒಂದೊಂದ್ಸಲಿ ಅವನು ಟಾಂಗಾ ಗಾಡಿ ಮೇಲೆ ಹತ್ಬಿಟ್ಟು ಬೇರೆ ಬೇರೆ ಪಬ್ಲಿಕೇಶನ್ಸ್ ಹೋಗೋಣಂತೆ. ಮುಂದೆ ಎಂದಾದ್ರು ಕತೆ ಬರೀತೀನಿ, ಅಡ್ವಾನ್ಸ್ ಕೊಡಿ ನನ್ಗೆ ಅಂತ ಕೇಳ್ತಾ ಇದ್ದ. ನಂದು ಸಿಕ್ಕಾಪಡೆ ಕುಡಿತಾ ಇದ್ದ. ಅವನ್ಗೆ ಅಡ್ವಾನ್ಸ್ ಕೊಡಲ್ಲ, ನಿನ್ ಕತೆ ಬರೀ ಆಮೇಲೆ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿದಾಗ ಅವನು ಆಗ್ಲೇ ಪೆನ್ನು ಪೇಪರು ಎಲ್ಲ ಹಿಡ್ಕೊಂಡು ಒಂದು ಕಥೆನ್ ಬರ್ದು ಅವ್ರ ಕೈ ಕೊಟ್ಟು 1-2 hour ಅಲ್ಲಿ ಅವಾಗ ಅವನು ಅಡ್ವಾನ್ಸ್ ನ ಇಸ್ಕೊಂಡು ಹೋಗಿ ಅದನ್ನ ಕುಡಿತಾ ಇದ್ದ. ಇನ್ಫ್ಯಾಕ್ಟ್ ದೇ ಟೆಲ್ ದಟ್ ಅವನು ಬರೆದ ಕಥೆಗಳನ್ನ ಅವನು ಎಂದಿಗೂ 2ನೇ ಬಾರಿ ಓದ್ತಾನೆ ಇರ್ಲಿಲ್ವಂತ. ಓದಿ ಎಡಿಟ್ ಮಾಡಿ ಇದನ್ನ ಹಾಕಿ ಅದನ್ನ ಕೊಡೋ, ನೋ, ದಟ್ ವಾಸ್ ನಾಟ್ ಹಿಸ್ ಬಿಸ್ನೆಸ್. ಬರೆಯೋನು ಕೊಡೋನು
ಆಲ್ ರೈಟ್, ಈಗ ಒಂದ್ ಸಣ್ಣ ಸೆಕ್ಷನ್ ಸ್ಕಿಪ್ ಆಗ್ತೀನಿ. ಒಂದ್ ಸಣ್ಣ ಸ್ಕೆಚಸ್ ಬರ್ದಿದ್ದಾನೆ. ಐ ಆಮ್ ಟ್ರೈಂಗ್ ಟು ಟೇಕ್ ಯು ಥ್ರೂ ದ ಕ್ರೊನಾಲಜಿ ಆಫ್ ಮಾಂಟೋ. ಅವನು ಎಷ್ಟು ಕ್ರಿಸ್ಪ್ ಆಗಿ ಬರಿತಾ ಇದ್ದ ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಸ್ ಬರೀತೀನಿ. ಅಂಡ್ ಎಷ್ಟು ಡೀಟೇಲ್ ಆಗಿ ಬರೆಯೋನು ಅಂದ್ರೆ ಆ ಕ್ರಿಸ್ಪ್ನೆಸ್ ನಲ್ಲೇ ಒಂದು ದೊಡ್ಡ ಡೀಟೇಲ್ ಹೈಡ್ ಆಗಿರೋದು. ಎರಡೆರಡು ಲೈನ್, ಚಿಕ್ಕ ಚಿಕ್ಕ ಲೈನ್ ಕೇಳಿಸ್ಕೊಳ್ಳಿ. ಲೆಟ್ ಮೀ ರೈಟ್ ವಾಟ್ ಹೀಸ್ ರೆಡ್ ಅಬೌಟ್ ಸೋಷಿಯಲಿಸಮ್. ಓಕೆ, ಚಿಕ್ಕದು ಇದು. He loaded all his belongings onto a truck and was driving to the town where he was waylaid by a mob. ಕೆಲವು ಜನ ಅವನ್ನ ಹಿಡಿತಾರೆ ಅವನ ಟ್ರಕ್ ಜೊತೆ. Eyeing the goods greedily, one man said to the other, "Just look at all the booty he is decamping with." The owner smiled proudly. "What you see is my personal property." The two men laughed. "Oh, we know it all." One man yelled, "Don't let this rich man get away. He's a robber with a truck." So ಇದನ್ನ ಆಕ್ಚುಲಿ ಎರಡು ಲೆಕ್ಕದಲ್ಲಿ ತಗೋಬಹುದು. One, you can take it as a criticism as socialism. The other one, you can take it as this is ಅವನು ಕಷ್ಟಪಟ್ಟು ದುಡಿದಿದ್ದು, ಬಟ್ ಅವನ ನೋಡೋ ರೀತಿ ಬೇರೆದ್ದು ಅಂತ. You can take it in two times, right? ಅಸೈನ್ಮೆಂಟ್ ಅಂತ ಒಂದು ಕಥೆ ಇದೆ. ಆ ಕಥೆನಲ್ಲಿ ಆ ಪ್ಲಾಟ್ ಹೇಳ್ತೀನಿ, ಓವರ್ ಆಲ್ ಪ್ಲಾಟ್, and then I will read the ending. ಒಬ್ಬ ಅಮೃತ್ಸರ್ ಅಲ್ಲಿ ರಯಟ್ಸ್ ಆಗ್ತಾ ಇರತ್ತೆ, ಕೋಮು ಗಲಭೆಗಳಾಗ್ತಾ ಇರ್ತವೆ. ಒಬ್ಬ ಜಡ್ಜ್ ಇರ್ತಾನೆ, ಮುಸ್ಲಿಂ ಜಡ್ಜ್ ಇರ್ತಾನೆ. ಆ ಮುಸ್ಲಿಂ ಜಡ್ಜ್ ಗಲಭೆಗಳೆಲ್ಲ ನಾವು ಅಮೃತ್ಸರ್ ಅಲ್ಲಿ ಮೊದ್ಲು ನೋಡಿದೀವಿ, ಈಗ್ಲೂ ನೋಡಿದೀವಿ. ಇದು ಒಂದ್ 10-15 ದಿವಸ ಆದ್ಮೇಲೆ ತಣ್ಣಗಾಗತ್ತೆ, ಮತ್ತೆ ನಾರ್ಮಲ್ ಆಗತ್ತೆ ಅಂತ ಹೇಳಿ ಅವನು ಬೇರೆ ಮುಸ್ಲಿಮ್ಸ್ ತರ ಅವನ್ ಮನೇನ್ ಖಾಲಿ ಮಾಡಲ್ಲ. ಸೊ ಅವನು ಅಲ್ಲೇ ಇರ್ತಾನೆ. ಆ ಜಡ್ಜಿಗೆ ಸ್ಟ್ರೋಕ್ ಆಗತ್ತೆ, ಸಡನ್ ಆಗಿ ಸ್ಟ್ರೋಕ್ ಆಗತ್ತೆ. ಸ್ಟ್ರೋಕ್ ಆಗಿ ಅವನು ಇಮ್ಮೊಬೈಲ್ ಆಗ್ಬಿಡ್ತಾನೆ. ಆ ಮನೆಯಲ್ಲಿ ಜಡ್ಜ್ ಮಗ, ಸಣ್ಣ ಮಗ, ತುಂಬಾ ಸಣ್ಣ ಮಗ, ಆಮೇಲೆ 70 ವರ್ಷದ ಒಂದು ಆಳಿರ್ತಾನೆ. ಮಗಳಿಗೆ ಯೋಚನೆ ಶುರು ಆಗ್ಬಿಡುತ್ತೆ, ಈ ದಂಗೆ ಗಲಭೆ ನಿಲ್ತಿಲ್ಲ, ತೊಂದ್ರೆ ನಿಲ್ತಾ ಇಲ್ಲ ಅಂದಾಗ ಅವಳು ಏನ್ ಮಾಡ್ತಾಳೆ, ಆ 70 ವರ್ಷದ ಮುದುಕನಿಗೆ ಬೈತಾಳೆ. ನೋಡು, ಅವನ ಮಾಲೀಕನಿಗೆ ಆ ಜೀವ ಕೊಡೋ ಹಲವಾರು ಜನ ಕೂಲಿಗಳು ಮತ್ತೆ ಆಳುಗಳನ್ನ ನೋಡಿದೀನಿ. ನೀನ್ ನೋಡಿದ್ರೆ ಅವು ಕೆಮ್ಕೊಂಡು ಒಂದ್ ಕಾರ್ನರ್ ಅಲ್ಲಿ ಕೂತಿದ್ಯಾ, ಏನಾದ್ರೂ ಮಾಡು ಅಂತ ಬೈತಾಳೆ. ಅದಾದ ದಿವಸ ಅವನು ಕಾಣೆ ಆಗ್ಬಿಡ್ತಾನೆ, ಬರೋದಿಲ್ಲ ವಾಪಸ್. ಸೊ ಇವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಬಟ್ ಇದಾದ್ಮೇಲೆ ಒಂದ್ ದಿವಸ ಧಡ್ 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 ಅಂತ ಬಾಗ್ಲಿಗೆ ಯಾರೋ ಸೌಂಡ್ ಬರುತ್ತೆ. ಅವತ್ತಿನ ದಿವಸ ಈದ್ ಮಿಲಾದ್. ಅವಳಿಗೆ ಅವರ ಅಪ್ಪನಿಗೆ, ಜಡ್ಜ್ ಆಗಿದ್ದ ಅವರ ಅಪ್ಪನಿಗೆ ಯಾರೋ ಒಬ್ಬ ಕೊಲೆ ಆರೋಪದ ಮೇಲೆ ಸಿಕ್ಕಾಕೊಂಡೊಬ್ಬ ಸರ್ದಾರ್ಜಿಗೆ ಅವನು ಶಿಕ್ಷೆ ಮನ್ನಿಸಿರ್ತಾನೆ. ಅವನ್ ತಪ್ಪು ಮಾಡಿರಲ್ಲ ಅಂತ ಕಂಡಿಡಿದು ಮನ್ನಿಸಿರ್ತಾನೆ. ಹಾಗಾಗಿ ಆ ಸರ್ದಾರ್ಜಿ ಏನ್ ಮಾಡ್ತಾನೆ, 10 ವರ್ಷದಿಂದ ಪ್ರತಿ ವರ್ಷ ಈದ್ಗೆ ಬಂದು ಖೀರ್ನ ಕೊಟ್ಟು ಹೋಗೋ ಅಭ್ಯಾಸ ಮಾಡಿರ್ತಾನೆ. ಸರ್ದಾರ್ಜಿ ಪ್ರತಿ ವರ್ಷ 10 ವರ್ಷದಿಂದ ಖೀರ್ ಬಂದು ಈದ್ ದಿವಸ ಕೊಡ್ತಾನೆ. ಅವತ್ತಿನ ದಿವಸ ಈದ್ ದಿವಸ ಬಾಗಿಲು ಬಡಿಯುತ್ತಾರೆ. ಬಾಗಿಲು ಬಡ್ದಾಗ ಇವಳು ಸ್ವಲ್ಪ ಓಪನ್ ಮಾಡ್ತಾಳೆ. ಆಗ ಸ್ಟ್ರೋಕ್ ಇಂದ ಸಾಯ್ತಾ ಇರೋ ಅವ್ರ ಅಪ್ಪ ಹೇಳ್ತಾರೆ, ಇವನು ಸರ್ದಾರ್ಜಿನೇ ಇರ್ಬೇಕು, ಬಾಗಿಲು ತೆಗಿ ಅಂತ. ಅವಳು ಸ್ವಲ್ಪ ತೆಗಿತಾಳೆ, ಮತ್ತೆ ಫಟ್ ಅಂತ ಬಾಗಿಲು ಮುಚ್ತಾಳೆ. ಅಪ್ಪ ಸರ್ದಾರ್ಜಿ ಹೌದು, ಆದ್ರೆ ಅವರಲ್ಲ, ಯಾವ್ದೋ ಒಬ್ಬ ಸಣ್ಣವ್ರು ಬಂದಿದ್ದಾನೆ, ಒಬ್ಬ ಯುವಕ ಬಂದಿದ್ದಾನೆ ಅಂತ. ಅದಕ್ಕೆ ಯಾರಿರ್ಬೋದು ಅಂತ ಗೊತ್ತಿರಲ್ಲ. ಆಗ ಮತ್ತಿನ್ನೊಂದ್ಸಲಿ ಬಾಗಲ್ ತೆಗೆದು, ಯಾರು ನೀವು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯುವಕ ಹೇಳ್ತಾನೆ, ನನ್ನ ಹೆಸರು ಸಂತೋಖ್ ಸಿಂಗ್ ಅಂತ. ನಮ್ಮಪ್ಪ ನಿಮ್ಮಪ್ಪನಿಗೆ ಪ್ರತಿ ವರ್ಷ ಈದ್ ಟೈಮ್ ಅಲ್ಲಿ ಖೀರ್ ಕೊಟ್ಟು ಹೋಗ್ತಾ ಇದ್ರು. ಈ ಸಲಿನೂ ನಾನು ಖೀರ್ ಕೊಡಕ್ಕೆ ಬಂದಿದ್ದೀನಿ, ಬಾಗಲ್ ತೆಗೀರಿ. ಅವ್ರು ಸಾಯ್ತಾ ನನಗೆ ಹೇಳಿದ್ರು, ಖೀರ್ ದಯವಿಟ್ಟು ಕೊಟ್ಬಿಡು, ಪ್ರತಿ ವರ್ಷನೂ ಕೊಡು, ತಪ್ಪಿಸ್ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ನಮ್ಮ ಅಪ್ಪನ ವಾಕ್ಯವನ್ನ ಪರಿಪಾಲಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮುಂದಿನ ಎಂಡಿಂಗ್ ನಾನು ಓದ್ಬಿಡ್ತೀನಿ.
Sugra, andre judge maglu, was so moved to tears, so moved that tears came into her eyes. She started crying. Alak shuru madu. She opened the door a little. The young man pushed the bag towards her. May God rest his soul. ಅವರ ಅಪ್ಪ ತೀರ್ಕೊಂಡಿರ್ತಾರಲ್ವಾ, ಅದಕ್ಕೆ ಇವಳು ಹೇಳ್ತಾಳೆ, ಮೇ ಗಾಡ್ ರೆಸ್ಟ್ ಹಿಸ್ ಸೋಲ್. Is the judge not well? He asked. No. What's wrong? He had a stroke. Had my father been alive, it would have grieved him deeply. ನಮ್ಮ ಅಪ್ಪನಿಗೆ ಈ ವಿಷಯ ಕೇಳಿದ್ರೆ ಭಾರಿ ದುಃಖ ಆಗ್ತಾ ಇತ್ತು. He never forgot Judge Sahab's kindness until his last breath. He used to say, he is not a man but a god. May God keep him under his care. Please convey my respects to him. As he left before Sugra, Judge Maglo could make up her mind whether or not to get him a doctor. As Sanchaya Singh turned toward the corner, 4 men, their faces covered with turban, moved towards him. 2 of them held burning oil torches. The others carried cans of kerosene oil and explosives. One of them asked Sanchaya, Sadaji, have you completed your assignment? The young man nodded and said yes with a smile. Should we then proceed with ours? He asked. If you like, Sanchaya replied and walked away without blinking an eye. So, idu Sanchaya Singhdu, ಇದು ಒಂದು ಕತೆ ಇದೆ, ಅಸೈನ್ಮೆಂಟ್ ಅಂತ. ಸೊ ನಾನು ಹೇಳ್ತಾ ಇದ್ದೆ, ಅಶ್ಲೀಲವಾಗಿ ಬರೀತಾನೆ ಅಂತ ಹೇಳಿ ಅವನ ಮೇಲೆ ಕೇಸ್ಗಳಿದ್ವು. ಆಕ್ಚುಲಿ ಅದು ನೀವು ಓದಿದ್ರೆ ಐಸ್ ಕೋಲ್ಡ್ ಇತ್ಯಾದಿ 2-3 ಕಥೆಗಳಿದಾವೆ. ಲಿಸ್ಟ್ ಯಾರಾದ್ರೂ ಬೇಕು ಅಂದ್ರೆ ಕೇಳಿ ನಾನು ಕೊಡ್ತೀನಿ. ಅದರಲ್ಲಿ ಏನು ಅಶ್ಲೀಲವಾಗಿಲ್ಲ, ಇಟ್ಸ್ ಎಕ್ಸ್ಟ್ರೀಮ್ಲಿ ಹ್ಯೂಮನ್. ಎನಿವೆ, ಸೊ ಇದು ಇಷ್ಟು ಮಂಟೋ ಬಗ್ಗೆ ಸಾರಾಂಶ. ಈ ತರ ಅವನ್ ಸಮಕಾಲೀನರು ಅಂದ್ರೆ ಇಸ್ಮತ್ ಚುಗ್ತಾಯಿ ಅಂತ, ದರ್ ಇಸ್ ಅ ಲೇಡಿ ಇಸ್ಮತ್ ಚುಗ್ತಾಯಿ ಪಾಕೆ ನಾಮ್ ಅಂತೆಲ್ಲ ಇದೆ. ಶಿ ಇಸ್ ಅ ವೆರಿ ಫೇಮಸ್ ಉರ್ದು ರೈಟರ್. ಇವಳ ಮೇಲೂ ಸುಮಾರು ಕೇಸ್ಗಳಿದ್ದಾವೆ ಇತ್ತು. ಅಂಡ್ ಇವಳು ಮಂಟೋ ಸಮಕಾಲೀನರು. ಬಟ್ ಒಂದು ಡಿಫ್ರೆನ್ಸ್ ಏನು ಅಂದ್ರೆ, ಇವರು ಹೆಣ್ಮಕ್ಳ ಬಗ್ಗೆ ಮತ್ತೆ ಅವರ ಭಾವನೆಗಳ ಬಗ್ಗೆ, ಪಾರ್ಟಿಷನ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಬರಿತಾ ಇದ್ರು. ಇವರು ಅಷ್ಟೇ, ಇವರು ಶಿ ವಾಸ್ ಆಲ್ಸೋ ಫಿಲಂ ಸ್ಕ್ರಿಪ್ಟ್ ಬರಿತಾ ಇದ್ರು, ಫಿಲಂ ಕಥೆಗಳು ಬರಿತಾ ಇದ್ರು. ಅಂಡ್ ಅನ್ಫಾರ್ಚುನೇಟ್ಲಿ ಇವ್ರಿಗೂ ಮಂಟೋಗೂ ಆಗಿದ್ದು ಡಿಫ್ರೆನ್ಸ್ ಅಂದ್ರೆ, ಮಂಟೋ ಬಾಂಬೆಲಿ ಇದ್ದ, ಒಂದು ಫಿಲಂ ಎಲ್ಲ ಫೇಲ್ ಆಯ್ತು, ಪಾಕಿಸ್ತಾನ್ಗೆ ಹೋದ, ಅಲ್ಲಿ ಸಿಕ್ಕಾಪಟ್ಟೆ ಕುಡ್ದ, ಅಲ್ಲೂ ಫೇಲ್ಯೂರ್ ಅದ, ಮತ್ತಿಲ್ಲಿ ವಾಪಸ್ ಬರಕ್ ಟ್ರೈ ಮಾಡ್ದ, ಬರ್ಲೋ ಬೇಡವೋ ಅಂತ ತುಂಬಾ ಯೋಚನೆ ಮಾಡ್ದ. ಯಾಕೆಂದ್ರೆ ಮಂಟೋ ವಾಸ್ ಅ ವೆರಿ ಸೆನ್ಸಿಟಿವ್ ಪರ್ಸನ್. ಅವನ್ ಕೆಲಸ ಮಾಡ್ತಿದ್ದ ಸ್ಟುಡಿಯೋನಲ್ಲಿ ನೀವು ಮುಸ್ಲಿಮ್ಸ್ಗೆ ಜಾಗ ಕೊಟ್ರೆ, ಅಥವಾ ಮುಸ್ಲಿಮ್ಸ್ನೇ ಎಲ್ಲಾ ಹಾಕೊಂಡಿದ್ದೀರಾ ನೀವು ನಿಮ್ಮ ಬರಹಗಾರರ ಲಿಸ್ಟ್ ಅಲ್ಲಿ ಅಥವಾ ಆಕ್ಟರ್ಸ್ ಲಿಸ್ಟ್ ಅಲ್ಲಿ ಅಂತ ಅಶೋಕ್ ಕುಮಾರಿಗೆ ಹೆದರ್ಸಿ ಒಂದು ಪತ್ರ ಬರ್ದಿದ್ರಂತೆ. ಅವನು ಆ ಪತ್ರಕ್ಕೆ ಹೆದರ್ಕೊಂಡು ಅವನು ಅಶೋಕ್ ಕುಮಾರ್ ಮತ್ತೆ ಇನ್ನೊಬ್ರು ಸ್ಟುಡಿಯೋ ಮತ್ತೆ ಇನ್ನೊಬ್ರು ಜೀವನ ಹಾಳಾಗಬಾರ್ದು ಅಂತ ಹೇಳಿ ಅವನು ಹೆದರಿ ಹಿ ಫೈನಲಿ ವೆಂಟ್ ಬ್ಯಾಕ್. ಆದ್ರೆ ಇಸ್ಮತ್ ಚುಗ್ತಾಯಿ ಸ್ಟೇಟ್ ಬ್ಯಾಕ್ ಇನ್ ಇಂಡಿಯಾ. ಅವಳಿಗೆ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಸಕ್ಸಸ್ ಸಿಕ್ತು. ಆಸ್ ಎ ರೈಟರ್ ಶಿ ವಾಸ್ ರೆಕಗ್ನೈಸ್ಡ್. ನಾನ್ ಇವ್ರದ್ದು ಬರೀ ಒಂದು 20-25 ಕಥೆಗಳು ಓದಿದೀನಿ. ಸೊ ಇವ್ರ ಬಗ್ಗೆ ನನ್ಗೆ ಹೆಚ್ಚಿದ್ದಿಲ್ಲ, ಬಟ್ ಬರ್ದಿರೋದೆಲ್ಲ ವೆರಿ ಫ್ಯಾಬುಲಸ್, ಇಫ್ ಐ ಕ್ಯಾನ್ ಸೇ ದಟ್. ಸೊ ಇವಳ ಬಗ್ಗೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ. I will just begin by her quote. Okay. In my stories, idu Ismat Chugtai bardirodu. In my stories, I have put down everything with objectivity. Now, if some people find them obscene, let them go to hell. It is my belief that experiences can never be obscene if they are based on authentic realities of life. These people think that there is nothing wrong if they can do things behind the curtain.
they're all half-wits. ಅಂದ್ರೆ ಇವಳೇನ್ ಹೇಳ್ತಾಳೆ, ಯಾವುದು ತನ್ನ ಅನುಭವದಿಂದ ಬಂದಿರುತ್ತೋ ಅದು ಅಶ್ಲೀಲವಾಗಿರಲ್ಲ ಅಂತಾಳೆ. And I think that's the perfect way. The law is an ass and it can't make out what it says. So anyway, idadu I will go back, I will switch back a little to our nature. ಅಂದ್ರೆ ಇವಳ ನೇಚರ್ ಅಂದ್ರೆ ಇಸ್ಮತ್ ಚುಗ್ತಾಯಿ ಅವರ ಬರಹದ ನೇಚರ್ ಅಲ್ಲಿ ಒಂದು ವಿಚಿತ್ರವಾದ ವ್ಯಂಗ್ಯ ಇದೆ. ಮತ್ತೆ ಶೀಸ್ ಅಂದ್ರೆ ಹಾರ್ಶ್ ಆಗಿ ಟೀಕೆ ಮಾಡ್ಬೇಕಾದ್ರು. ಇವಾಗ ಇಂಟ್ರೆಸ್ಟಿಂಗ್ ಅಂದ್ರೆ ಬೋತ್ ಇಸ್ಮತ್ ಚುಗ್ತಾಯಿ ಮತ್ತೆ ಮಂಟೋ, ಬೋತ್ ಆಫ್ ದೆಮ್ ಹ್ಯಾಡ್ ಕೇಸಸ್ ಅಗೇನ್ಸ್ಟ್ ಈಚ್ ಅದರ್. ಇನ್ನೊಂದ್ 3 ನಿಮಿಷದಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಡ್ತೀನಿ, ಐ ಟ್ರೈ ಅಂಡ್ ಫಿನಿಶ್. ಸೊ ಇಸ್ಮತ್ ಚುಗ್ತಾಯಿ ಮನೆಗೆ ಪೊಲೀಸರು ಬರ್ತಾರೆ. ಸೊ ಅವಳು ಪೊಲೀಸ್ ಅಲ್ಲಿ ನಡೆದ ಘಟನೆಗಳನ್ನ ಅವಳು ಬರ್ದಿದ್ದಾಳೆ. ಅದರದ್ದು ಕೆಲವು ಪಾರ್ಟ್ಸ್ ಓದ್ತೀನಿ. It was about 4 in the afternoon when the doorbell rang loudly. The servant opened the door and then drew back in fear. Who's there? Police. Whenever a theft took place in the mohalla, all the servants were interrogated. Police. Shahid got up in a huff. Shahid, Chugtai Gandana Hesru. Yes, sir. The servant was shaking in fear. And servant replied, sir, I have not done anything. ಅಂದ್ರೆ ಪೊಲೀಸರು ಬಂದ ತಕ್ಷಣ ಕೆಲ್ಸದವ್ರಿಗೆ ಹೆದರಿಕೆ ಆಗತ್ತೆ. ಅವ್ನು ಕೆಲ್ಸದವ್ನು ಹೇಳ್ತಾನೆ, ಸರ್ ನಾನೇನು ಮಾಡಿಲ್ಲ ಅಂತ. What's the matter? Shahid went up to the door and asked. Summons. Summons? Well, where is it? Sorry, I can't give that to you. No, this summons is not for you. It is for Ismat Chugtai. Please call her. The summon is from Lahore. ಅಂದ್ರೆ ಆಗ ಇಂಡಿಯಾ ಪಾಕಿಸ್ತಾನ್ ಎಲ್ಲ ಒಟ್ಟಿಗೆ ಆಗಿತ್ತು. ಸೊ ಲಾಹೋರ್ ಇಂದ ಒಂದು ಕೋರ್ಟ್ ಆರ್ಡರ್ ಬಂದಿದೆ ಅಂತ. ಆಗ she writes, I had prepared milk for my 2-month-old daughter Seema and was waiting for it to cool. Summons from Lahore? I asked as I held the feeding bottle in cold water. Yes, from Lahore. Shahid had lost his cool by then. Holding the bottle in my hand, I came out barefoot. What's the summons about? Read it aloud, said the inspector dourly. As I read the heading, Ismat Chugtai versus the Crown. Aga British idralva, so it was Sarkara hagu Ismat Chugtai ano badlu Ismat Chugtai hagu Maharani. I broke into laughter. Good God! What complaint does the king have against me that he has filed a suit? It's no joke, the inspector said severely. Read it first and sign it. I read through the summons, but I could barely make sense. My story, Lihaf, had been accused of obscenity. The government had bought a suit against me, and I had to appear before the Lahore High Court in January. Otherwise, the government would penalize me severely.